ಅವರನ್ನು ಕ್ಷಮಿಸು ತಂದೆಯೇ. ಅವರು ಏನು ಮಾಡುತ್ತಾರೆಂದು ಅರಿಯರು. ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನ ನೆನೆಸಿಕೊ. ನಾನು ವಾಗ್ದಾನ ಮಾಡುತ್ತೇನೆ, ಈ ಹೊತ್ತೆ ನೀನು ಪರದೈಸಿನಲ್ಲಿ ನನ್ನೊಂದಿಗಿರುವೆ. ತನ್ನ ತಾಯಿಗೆ, ಸ್ತ್ರೀಯೇ, ಈಗ ನಿನ್ನ ಮಗನು. ಆಮೇಲೆ ಆತನು ಆ ಶಿಷ್ಯನಿಗೆ, ನಿನ್ನ ತಾಯಿಯು. ಆ ಗಳಿಗೆಯಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಸ್ವಂತ ಮನೆಯಲ್ಲಿ ಸೇರಿಸಿಕೊಂಡನು. ಎಲೆ ಎಲೆ ಲಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ನನಗೆ ನೀರಡಿಕೆಯಾಗಿದೆ. ಸೋಪಿಗೆ ಸಿಕ್ಕಿಸಿ ಆತನ ಬಾಯಿಗೆ ಇಟ್ಟರು. ಯೇಸು ಆ ತೀರಿತು. ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ.